ಅಮ್ಮ ಅಮ್ಮ ಬೇಗ ಊಟ ಕೊಡಮ್ಮ, ಹೊಟ್ಟೆ ಹಸಿತಾ ಇದೆ. ಯಾರು? ಕೇಬಲ್ ಆಪರೇಟರ್. ಒಂದ್ ನಿಮಿಷ. ಏನಾಗಬೇಕಾಗಿತ್ತು? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಾನು ಕೇಬಲ್ ಆಪರೇಟರ್, ಸ್ವಲ್ಪ ಚೆಕ್ ಮಾಡಬೇಕಾಯ್ತು. ನಮ್ಮನೆ ಟಿವಿ ಕರೆಕ್ಟ್ ಆಗಿ ಬರ್ತಿದೆಯಲ್ಲ? ಇಲ್ಲ, ಲೈನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಹೌದಾ, ಬನ್ನಿ. ಮೇಡಮ್, ಟಿವಿ ಎಲ್ಲಿದೆ? ಟಿವಿನಾ? ಆ ಕಡೆ ಇದೆ. ನೀನ್ ಹತ್ರ ಬಂದ್ರೆ ಇವ್ರು ಕತ್ ಕೂದು ಬಿಡ್ತೀನಿ. ನಡಿಯೇ ನಡಿಯೇ. ಏನು ನಾಳೆ ಹೊಡ್ತಪ್ಪ, ಕಣ್ಣೆಲ್ಲ ಮುಂಜಾಗೋಯ್ತು. ಏಂಡಿಚ್ಚು ಮಾಡ್ದಪ್ಪ, ತಲೆ ಕಿರ್ರಂತೈತೆ. ಅಪ್ಪ ಏನ್ ಹೊಡ್ತಾನಪ್ಪ, ಸುತ್ತಲ ಹೊಡ್ದಂಗಿತ್ತು ಅಪ್ಪ. ಏನಿನ್ ಹೆಸರು? ಚಿಕ್ಕಮುನಿಯ. ಸೀನಾ. ನೀನು? ಸುರೇಶ. ಕೃಷ್ಣ ಅಂತ. ವೆಂಕಟೇಶ. ನಿಂದು? ಹನ್ಮಕ್ಕ ಅಂತ ಬುದ್ಧಿ. ಇಲ್ಲಿವರೆಗೂ ನೀವೆಷ್ಟು ಕೊಲೆಗಳು ಮಾಡಿದ್ದೀರಾ? ಜಾಸ್ತಿ ಏನಿಲ್ಲ ಸ್ವಾಮಿ, ಒಂದ್ 30-35 ಕೊಲೆ ಮಾಡಿದ್ದೀನಿ ಅಷ್ಟೇನೆ. ಇಷ್ಟು ಕೊಲೆಗಳನ್ನ ನೀನು ಒಬ್ಬನೇ ಮಾಡಿದ್ಯಾ? ನಾನು ಒಬ್ಬನೇ ಮಾಡಿದೆ ಸ್ವಾಮಿ. ನಾನು, ಕೃಷ್ಣ, ಸುರೇಶ, ಸೀನಾ, ಚಿಕ್ಕಮುನಿಯ ಎಲ್ಲರೂ ಸೇರ್ ಮಾಡಿದ್ ಸ್ವಾಮಿ. ಹೌದು, ಈ ಕೊಲೆಗಳನ್ನ ನೀವು ಹೇಗ್ ಮಾಡ್ತಾ ಇದ್ರಿ? ಅದೇ ಸ್ವಾಮಿ, ಕೊಲೆ ಮಾಡೋದಕ್ಕೆ ನೀವೇನೇನು ಉಪಯೋಗಿಸ್ತಾ ಇದ್ರಿ? ಅದೇ ಸ್ವಾಮಿ. ಅವ್ರನ್ನ ಹೇಗೆ ಏಮಾರಿಸ್ತಿದ್ರಿ? ಅವ್ರು ಮುಂದೆ ಹೋಯ್ತಾ ಇದ್ರೆ ನಾವು ಹಿಂದೆಯಿಂದ ಮೊನ್ನೆ ಮಲ್ಲೇಶ್ವರಂ ಮಿಲ್ ಪಕ್ಕ ಕೊಲೆ ಮಾಡಿದ್ರಲ್ಲ, ಏನ್ ಸಿಕ್ತು? ಅದೇ ಸ್ವಾಮಿ, ಅವನ ಕೇಸಲ್ಲಿ 40 ರೂಪಾಯಿ, ಒಂದು ಹಳೆ ಬಾಚು, ಅದ್ ಬಿಟ್ರೆ ಬೇರೆ ಏನು ಸಿಗ್ಲಿಲ್ಲ ಸ್ವಾಮಿ. ನಿಂದೇನ್ ಕೆಲ್ಸ? ಇವನು ಎಲ್ರೂನು ಕರ್ಕೊಂಡು ಹೋಯ್ತಿದ್ದ ಸ್ವಾಮಿ. ಮಾವಿನ ತೋಪ್ನಲ್ಲಿ 2 ಕೊಲೆಗಳನ್ನ ಮಾಡಿದ್ರಲ್ಲ,
ಹೇಗ್ ಮಾಡಿದ್ರಿ? ಗಂಡ ಹೆಂಡತಿ ಇಬ್ರು ಮಾಯನ್ ತಪ್ಪಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ನಾನು ಬೆಂಕಿ ಗಡ್ಡಿ ಕೇಳಿ ನೆಪ್ತಲ್ಲ ಬೆಂಕಿ ಗಡ್ಡಿ ಕೇಳಿದೆ. ಅವನು ಬೆಂಕಿ ಗಡ್ಡಿ ಕೂಡ ಜೋಬಳಿ ಕೈ ಹಾಕ್ತಾ. ಆ ಹುಡುಗಿನ ಏನ್ ಮಾಡಿದ್ರಿ? ಅವಳನ್ನ ಈ ಕೃಷ್ಣನು ನಾನು ಒಂದು ಪದಯಾತ್ರೆ ಕರ್ಕೊಂಡು ಹೋಗ್ಬಿಟ್ಟು ಇಬ್ರು ಸೇರಿ ಗುಡ್ ಮಾರ್ನಿಂಗ್ ಸರ್. ಮಿಸ್ಟರ್ ಭಗವಾನ್ ಸರ್, ನಿಮ್ಮ ಅಂಡರ್ ನಲ್ಲಿ ಇಂಟ್ರಾಗ್ರೇಟ್ ಮಾಡ್ತಿದ್ದೀಯ 6 ಜನನ ಯಾಕೆ ಕೊಲೆ ಮಾಡಿದ್ರಿ? ಐ ಆಮ್ ಸಾರಿ ಸರ್. ಇಲ್ಲ ಮತ್ತೆ ಇವ್ರುಗಳನ್ನೆಲ್ಲ ಎಸ್ಕೇಪ್ ಆಗೋದಕ್ಕೆ ಬಿಟ್ಬಿಟ್ಟು ಇನ್ನೊಂದು 30-40 ಮರ್ಡ್ರು ಒಂದು 15-20 ರೇಪ್ ಇಡಬೇಕಾಗಿದೆ ಇವ್ರನ್ನ. ಹೇಳಿ ಸರ್ ನೀವೇ. ನೋಡಿ ಸರ್, ಜನಕ್ಕೆ ಇವ್ರೆಂತ ಕಟ್ ಥ್ರೂಟ್ ಕ್ರಿಮಿನಲ್ಸ್ ಅಂತ ಚೆನ್ನಾಗಿ ಗೊತ್ತು. ಟಿವಿಯಲ್ಲಿ ಬೇರೆ ದೊಡ್ಡದಾಗಿ ಇವ್ರ ಇತಿಹಾಸನ ತೋರಿಸ್ಬಿಟ್ಟಿದ್ದೀರಾ. ಇವ್ರುಗಳನ್ನ ಜೀವಂತವಾಗಿ ಹಾಗೆ ಎಸ್ಕೇಪ್ ಆಗೋದಕ್ಕೆ ಬಿಟ್ಟಿದ್ರೆ ಇದೇ ಜನ ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆನ 3 ಕಾಸು ರಾಜ ಏನೇ ಆದ್ರೂ ನಿಂದ ಅತಿ ಆಯ್ತು ಸರ್. ಸುಮ್ಮನೆ ಸರ್, ಕಂಡಿದ್ದೀನಿ. ಇವ್ರು ಮಾಡಿರೋ ಅಲ್ಕ ಕೆಲ್ಸಕ್ಕೆ ಇವ್ರಿಗೆ ಬೆಳ್ಳಿ ಪದಕ ಕೊಟ್ಟು ಹಾರಾಕಿ ಸನ್ಮಾನ ಮಾಡಿ ಕುದುರೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ಬೇಕಾಗಿತ್ತಾ? ಭಗವಾನ್ ನಿನ್ ಜಾಸ್ತಿ ಆಯ್ತು. ಸುಮ್ನೆ ರೀ ಸರ್, ಈ ನನ್ನ ಮಕ್ಕಳು ಮಾಡಿದ ಕೆಲಸಕ್ಕೆ ಭಗವಾನ್ ಅವ್ರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಕೀಪ್ ಇಟ್ ಅಪ್ ಸರ್. ಆಯ್ತಪ್ಪ, ನೋಡಿದ್ರಾ ಪಬ್ಲಿಕ್ ಒಪಿನಿಯನ್ ಯಾವಾಗಲೂ ಕರೆಕ್ಟ್ ಆಗಿರುತ್ತೆ. ಕೆಲವು ಸಲ ನಾವು ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಎದ್ವಾಲ್ ಸರ್, ನೋಡಿ, ಈ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ಬಿಟ್ಟು ಎಸ್ಕೇಪ್ ಅಂಡ್ ಎನ್ಕೌಂಟರ್ ಅಂತ ಫೈಲ್ ನ ಕ್ಲೋಸ್ ಮಾಡ್ಬಿಡಿ. ನಾನು ಇಲ್ಲ ಊನು ಇಲ್ಲ, ನಾನು ಏನ್ ಹೇಳ್ತೀನಿ ಅದು ಮಾಡ್ಬೇಕು ಅಷ್ಟೇ ನಿಮ್ ಕೆಲಸ. ಏನು? ಓಕೆ ಸರ್. ಸ್ವಲ್ಪ ಜೋರಾಗಿ ಹೇಳಿ. ಓಕೆ ಸರ್. ಇನ್ನು ಸ್ಟ್ರಿಕ್ಟ್ ಆಗಿ ಹೇಳ್ರಿ. ಓಕೆ ಓಕೆ ಸರ್. ವೆರಿ ಗುಡ್, ಕೀಪ್ ಇಟ್ ಅಪ್. ಕಮ್ ಆನ್, ಫಾಲೋ ಮೀ. ಏನ್ ಸರ್ ಇದು ಹಿಂಗೆ ಹೇಳ್ಬಿಟ್ಟು ಹೊಟ್ಟೋದ? ಏನ್ ಹೇಳ್ದ ಅವನು? ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸಿ ಫೈಲ್ ನ ಕ್ಲೋಸ್ ಮಾಡ್ಬಿಡು ಅಂತ ಹೇಳ್ದ. ಅಷ್ಟು ಮಾಡು. ಈಗ ನಮ್ಮ ರಾಜ್ಯದಲ್ಲಿ ನಡೀತಿರೋ ಕರ್ನಾಟಕ ನೀರಿನ ಹಂಚಿಕೆ ಸಮಸ್ಯೆಯನ್ನು ಕುರಿತು ವಸ್ತುಸ್ಥಿತಿಯನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಪ್ರಧಾನಮಂತ್ರಿಗಳ ಆದೇಶದ ಮೇರೆಗೆ ಕೇಂದ್ರ ಜಲಸಂಪನ್ಮೂಲ ಸಚಿವರಾದ ಮಹೇಶ್ ಪಾಂಡೆ ಅವರು ನಾಡದ್ದು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈ ಕಡೆ ನೆರೆ ರಾಜ್ಯದ ನೀರಾವರಿ ಸಚಿವರಾದ ಶ್ರೀ ಪಳನಿಸ್ವಾಮಿಯವರು ಸಹ ಈ ಸಭೆಯಲ್ಲಿ ಭಾಗವಹಿಸೋದಕ್ಕೋಸ್ಕರ ನಾಡದ್ದು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲೇ ಅವರು ಕೇಂದ್ರ ಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 9:30ಕ್ಕೆ ಮಹೇಶ್ ಪಾಂಡೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಾವು ಅವ್ರನ್ನ ರಿಸೀವ್ ಮಾಡ್ತಾ ಇದ್ದೀವಿ. 11:30ಕ್ಕೆ ಇದೇ ಚೇಂಬರ್ ಅಲ್ಲಿ ನಮ್ಮ ಸಿಎಂ ಹಾಗೂ ನೀರಾವರಿ ತಜ್ಞರು ಮತ್ತು ಅಧಿಕಾರಿಗಳ ಜೊತೆ ನೀರಿನ ಸಮಸ್ಯೆ ಬಗ್ಗೆ ಮೀಟಿಂಗ್ ಪ್ರಾರಂಭ ಆಗುತ್ತೆ. ರಾಜ್ಯ ಸರ್ಕಾರ ನೀಡುವ ನೀರಾವರಿ ಅಂಕಿ ಅಂಶಗಳನ್ನ ಪರಿಶೀಲನೆ ಮಾಡ್ತಾರೆ. 1 ಗಂಟೆಗೆ ಲಂಚು. 2:30ಕ್ಕೆ ರಾಜ್ಯದ ಮಂತ್ರಿಗಳ ಜೊತೆ, ಅಧಿಕಾರಿಗಳ ಜೊತೆ, ನೀರಾವರಿ ತಜ್ಞರ ಜೊತೆ ಮೈಸೂರಿಗೆ ಭೇಟಿ ಕೊಡ್ತಾರೆ. ಅಲ್ಲಿಂದ 4 ಜಲಾಶಯಗಳ ನೀರಿನ ಮಟ್ಟವನ್ನ ವೀಕ್ಷಣೆ ಮಾಡ್ತಾರೆ. ಹಾಗೂ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಆದಂತಹ ಮಳೆ ಬೆಳೆ ಬಗ್ಗೆ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಇಷ್ಟು ನಾಳಿನ ಕಾರ್ಯಕ್ರಮಗಳು. ನಾಳಿದ್ದು ನೆರೆ ರಾಜ್ಯಕ್ಕೆ ತಮ್ಮ ಟೀಮ್ ಜೊತೆ ಪ್ರಯಾಣ ಬೆಳೆಸ್ತಾರೆ. ಇಲ್ಲಿ ಬರ್ತಾ ಇರ್ತಕ್ಕಂತಹ ಕೇಂದ್ರ ಮಂತ್ರಿಗಳಿಗೆ ಸರಿಯಾದ ರಕ್ಷಣೆ ಕೊಡೋದು ಮತ್ತೆ ಅವ್ರಿಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನಮ್ಮ ಪ್ರಾಬ್ಲಮ್ ಕೂಡ ಈಸಿಯಾಗಿ ಸಾಲ್ವ್ ಆಗಬೇಕು. ಮಿಸ್ಟರ್ ಭಗವಾನ್ ಸರ್, ನಮ್ಮ ಕೇಂದ್ರ ಮಂತ್ರಿಗಳ ಟೀಮ್ನ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿ ನಿಮ್ದು. ಎಸ್ ಸರ್. ನಿಮ್ಗೆ ಯಾವುದೇ ಫೆಸಿಲಿಟೀಸ್ ಬೇಕಾಗಿದ್ರು ನನ್ನನ್ನು ಕೇಳಿ, ಐ ವಿಲ್ ಪ್ರೊವೈಡ್ ಇಟ್. ಓಕೆ ಸರ್. ವಂದೇ ಶಂಭೂಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕವನ್ನಿನಯನಂ ವಂದೇ ಮುಕಂದಪ್ರಿಯಾಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಶಂಕರಂ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿಂ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀ ಮಹಾವಿಷ್ಣುಂ ಪಾದೋದಕಂ ಪಾವನಂ ಶುಭಂ. ಶತಮಾನಂ ಭವತಿ ಶತಾಯುಷ ಆಯುಷ್ಯೇವೇಂದ್ರಿಯೈ ಪ್ರತಿಷ್ಠತಿ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಮಹಾವಿಷ್ಣುಂ ಪಾದೋದಕಂ ಪಾವನಂ. ನಮ್ಮ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಜನ ನಮ್ಮ ಮೇಲೆ ತಿರುಗಿ ಬೀಳೋದಕ್ಕೆ ಮುಂಚೆ
ನಾವು ಈ ಸಮಸ್ಯೆನ ಪರಿಹಾರ ಮಾಡ್ಕೋಬೇಕು. ಕಾವೇರಿ, ಕಬಿನಿ, ಹಾರಂಗಿ, ಹೇಮಾವತಿ ಇಂತಹ ಜಲಾಶಯಗಳಿದ್ರೂ ಕೂಡ ಈ ಸಾರಿ ಸರಿಯಾಗಿ ಮಳೆ ಬರದೇ ಇರೋ ಕಾರಣದಿಂದ ಯಾವ ಜಲಾಶಯಗಳು ಕೂಡ ತುಂಬಲಿಲ್ಲ. ಇದು ಒಂದು ಭಾಗದ ಸಮಸ್ಯೆ ಆದ್ರೆ ಮತ್ತೊಂದು ಭಾಗದ ಸಮಸ್ಯೆ ಈಗ ರೀಸೆಂಟ್ ಆಗಿ, ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಕಬಿನಿ ಜಲಾಶಯದಲ್ಲಿ ರಾಮಸ್ವಾಮಿ ಅನ್ನೋ ಒಬ್ಬ ರೈತ ಬಿದ್ದು ಸಾವನ್ನಪ್ಪಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇದು ವಿಷಾದದ ಸಂಗತಿ. ರೈತರೆಲ್ಲರೂ ದಂಗೆ ಎದ್ದಿದ್ದಾರೆ. ಇಂತಹ ಆತ್ಮಹತ್ಯೆಗಳು, ಅನಾಹುತಗಳು, ಅನೇಕ ಸಂಭವಗಳು ನಡೀತಾ ಇದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡಬೇಕು, ಈ ಸಮಸ್ಯೆಗೆ ಪರಿಹಾರ ಏನು, ಈ ವಾದವನ್ನ ನಮ್ಮ ನೆರೆ ರಾಜ್ಯಕ್ಕೆ ನಾವು ಬರವಣಿಗೆ ಮೂಲಕ ಅವ್ರಿಗೆ ಮನವರಿಕೆ ಆಗುವ ಹಾಗೆ ತಿಳಿಸಿದೀವಿ. ಇನ್ ಅಡಿಷನ್ ಟು ದಟ್ ನಾವು PM ಅವ್ರಿಗೂ ಇದನ್ನ ವಿಷಯನ ಅವ್ರ ಗಮನಕ್ಕೆ ತಂದಿದ್ದೀವಿ. ನಾವು ತಗೊಳ್ಳಿ ಸರ್. ಕೇಂದ್ರ ಏನಾಯ್ತು ಸರ್? ಸರ್ ಏನಾಯ್ತು ಸರ್? ನೀರು ನೀರು ಸರ್ ಏನಾಯ್ತು ಸರ್? ಸರ್ ಭಗವಾನ್ ಸರ್ ಬೇಗ ಬನ್ನಿ ಸರ್, ಬೇಗ ಬನ್ನಿ. ಕಮಾನ್ ಮೂವ್. ಏನಾಯ್ತು? ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಗಾಬರಿ ಆಗಬೇಡಿ. ಇಮಿಡಿಯೇಟ್ ಡಾಕ್ಟರ್ ಬರಲಿ. ಹೋಗಿ ಹೋಗಿ ಕಮಾನ್ ಫಾಸ್ಟ್. ರೆಸ್ಟ್ ರೂಮ್ ಕರ್ಕೊಂಡು ಹೋಗೋಣ. ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್, ಯಾರು ಹೋಗ್ಬೇಡಿ. ಕೂತ್ಕೊಳ್ಳಿ 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 ದಯಾನಂದ್ ಅವರೇ. ಸರ್ ಏನಾಯ್ತು ಸರ್? ಹಾರ್ಟ್ ಅಟ್ಯಾಕ್ ಆಯ್ತಾ? ಏನೂ ಆಗಿಲ್ಲ ಅವ್ರಿಗೆ. ಅವ್ರ ಆಸ್ಮ್ಯಾಟಿಕ್ ಪೇಷಂಟ್, ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಸೊ ನಾವು ಎಕ್ಸ್ಕ್ಯೂಸ್ ಮೀ ಸರ್, ಮಿನಿಸ್ಟರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀರಾ? ಖಂಡಿತ ಕ್ಯಾನ್ಸಲ್ ಆಗೋಲ್ಲ, ಕಂಟಿನ್ಯೂ ಆಗುತ್ತೆ. ಸೊ ನಾವಿವಾಗ ನೀರಿನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಮುಖ್ಯವಾಗಿ ಎಕ್ಸ್ಕ್ಯೂಸ್ ಮೀ ಸರ್, ಹೇಳಿ. ಪಾಂಡೆ ಸರ್ಗೆ ತುಂಬಾ ಸೀರಿಯಸ್ ಆಗಿದೆ, ನಮ್ಮ ಸೀನಿಯರ್ ಕರೀತಾರೆ, ಬೇಗ ಬನ್ನಿ ಸರ್. ಹೌದು ಸರ್. ದಯವಿಟ್ಟು ಎಲ್ರು ಕೂತಿರಿ. ಒಂದ್ ನಿಮಿಷ ಏನ್ರಪ್ಪ ಇದು? ಏನೇನೋ ಆಗ್ತಾ ಇದೆ. ನಡೀರಿ ಹೋಗಿ ನೋಡೋಣ. ಡಾಕ್ಟರ್ ಡಾಕ್ಟರ್ ಯಾಕಿದೆ ಕಂಡೀಷನ್? ನೋಡಿ, ಅರ್ಜೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಲ್ಲ ಅಂದ್ರೆ ಪ್ರಾಣಕ್ಕೆ ಅಪಾಯ ಇದೆ. ಓ ಮೈ ಗಾಡ್. ಕೃಷ್ಣ ಭಗವಾನ್, ಏನ್ ಮಾಡೋದು ಇವಾಗ? ಭವಾನಿ ಕಮ್ ಹಿಯರ್. ಎಸ್ ಸರ್. ನೋಡು, KG ಹಾಸ್ಪಿಟಲ್ ಗೆ ಫೋನ್ ಮಾಡಿ ಇಮಿಡಿಯೇಟ್ ಆಂಬುಲೆನ್ಸ್ ಬೇಕು. ಹಾ ಲಿಫ್ಟ್ 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 ಎತ್ಕೊಳ್ಳಿ ಎತ್ಕೊಳ್ಳಿ. ಆಮೇಲೆ ಪೊಲೀಸರಿಗೆ ಹೊರಗಡೆ ಕರ್ಕೊಂಡು ಹೋಗೋಣ. ಹಾ ಎತ್ತಿ. ಕಮಾನ್ ಫಾಸ್ಟ್. ನೋಡಿ, ಇವತ್ತಿನ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಬೇಗ. ಓಕೆ ಸರ್. ಕಮಾನ್ ಗೋ. ಸರ್ ಆಂಬುಲೆನ್ಸ್ ಅಂತವೆ 5 ನಿಮಿಷದಲ್ಲಿ ಮಿನಿಸ್ಟರ್ ಹಾಸ್ಪಿಟಲ್ ಕರ್ಕೊಂಡು ಬೇಗ ಬರೋದು ಹೇಳಿ ಮಿಸ್ಟರ್ ಭಗವಾನ್. ಹೌದು ಸರ್, ಬರ್ತಾ ಇದೆ ಬರ್ತಾ ಇದೆ. ಇಟ್ಸ್ ಓಕೆ. ನಾವು ಈಗ ಸೆಕ್ಯೂರಿಟಿ ಟೈಟ್ ಮಾಡಿ. Okay, sir. ದೇರ್ ಇಸ್ ಸಮಥಿಂಗ್ ರಾಂಗ್. ಐ ಮೀನ್ ಹೌದು ಸರ್, ಹಾಸ್ಪಿಟಲ್ ಸುತ್ತ ಫುಲ್ ಸೆಕ್ಯೂರಿಟಿ ಅರೇಂಜ್ ಮಾಡಬೇಕು. ಯೆಸ್, ಇಟ್ಸ್ ಎ ಮಸ್ಟ್. ಯು ಡೂ ಯುವರ್ ಡ್ಯೂಟಿ, ಯು ಟೇಕ್ ಕೇರ್ ಆಫ್. ಸರ್ ಎಕ್ಸ್ಟ್ರಾ ಸ್ಕ್ವಾಡ್ ನ ಕರೆಸ್ಬಿಡ್ಲಾ? ಯೆಸ್, ಗೋ ಅಹೆಡ್. ಯು ಆರ್ ಎಫೋರ್ಟ್ ಟು ಟೇಕ್ ಎನಿ ಆಯ್ತು. ಅರೇಂಜ್ಮೆಂಟ್ಸ್ ಏನೇನ್ ಮಾಡಬೇಕಾಗಲ್ಲ ಮಾಡ್ರಿ. ಸಿದ್ಧಾರ್ಥ್, ಹಲೋ ಭಗವಾನ್ ಹಿಯರ್. ಹಾ ನೀನ್ ನಡಿ. 100 ಮೆಂಬರ್ ಸ್ಕ್ವಾಡ್ ನ ಇಮಿಡಿಯೇಟ್ ಆಗಿ KG ಹಾಸ್ಪಿಟಲ್ ಹತ್ರ ಕಳಿಸಿ. ಕಮಾನ್ ಫಾಸ್ಟ್. ಹಾ ಓಕೆ ಓಕೆ. ಯಾರ್ದಿ ಮೊಬೈಲು? ಇರ್ಲಿ.